ಜುಲೈ 15ನೇ ತಾರೀಕಿನಿಂದ 23 ತಾರೀಕಿನವರೆಗೂ ನಡೆಯುವಂತಹ ವಿಶೇಷತೆ ಏನಪ್ಪ ಅಂತಂದರೆ ಆಷಾಢ ಗುಪ್ತ ನವರಾತ್ರಿಗಳು ಅಂತ ಹೇಳಿ. ಆಷಾಢ ಗುಪ್ತ ನವರಾತ್ರಿಯು ಮಹಾವಾರಾಹಿ ಅಮ್ಮನವರ ನವರಾತ್ರಿಗಳು. ಮಹಾವಾರಾಹಿ ಅಮ್ಮನವರ ಶಕ್ತಿಯಾದಂತಹ ಪ್ರತಿಪಾದನೆಯನ್ನು ನೋಡುವಂತಹದ್ದು, ಶಕ್ತಿಯನ್ನು ದೀರ್ಘವಾಗಿ ನೋಡುವಂತಹ ದಿನಗಳಾಗಿರ್ತದೆ. ಈ ನವರಾತ್ರಿಯನ್ನು ಕೈವಲ್ಯ ಚಿಂತಾಮಣಿ ಪೀಠದಲ್ಲಿ 3 ದಿನಗಳಾಗಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ. ಒಂದು ಪಂಚಮಿಯ ದಿನದಂದು ಮಹಾವಾರಾಹಿ ಅಮ್ಮನವರ ಆವಿರ್ಭವವಾದಂತಹ ಒಂದು ದಿನ. ಆ ಮಹಾಪಂಚಮಿ ಆವಿರ್ಭವವಾದಂತಹ ದಿನ ಅಮ್ಮನವರಿಗೆ 300ಕ್ಕೂ ಹೆಚ್ಚು ಕೆಜಿಗಳಲ್ಲಿ ಪುಷ್ಪಾಲಂಕಾರವನ್ನು ತಗೊಂಡಿರುವಂತಹ ಅಮ್ಮನವರಿಗೆ ಲಕ್ಷಾರ್ಚನೆಯನ್ನು, ಪುಷ್ಪಗಳಲ್ಲಿ ಲಕ್ಷಾರ್ಚನೆಯನ್ನು ಮಾಡುತ್ತಾ ಪುಷ್ಪಯಾಗವನ್ನು ಹಮ್ಮಿಕೊಂಡಿತ್ತು. ಈ ಮಹಾವಾರಾಹಿ ಅಮ್ಮನವರ ವಿಶೇಷವಾದಂತಹ ಆವಿರ್ಭವ, ಅಮ್ಮನವರ ಬರ್ತ್ಡೇ, ಅಮ್ಮನವರ ಬರ್ತ್ಡೇ ಆಗಿರೋದ್ರಿಂದ ಅಮ್ಮನವರಿಗೆ ಪುಷ್ಪಾರ್ಚನೆ ಹಾಗೂ ಪುಷ್ಪ ಸಮರ್ಪಣೆಯನ್ನು ಮಾಡುವಂತಹದ್ದು, ಲಕ್ಷಾರ್ಚನೆಯನ್ನು ಮಾಡುವಂಥದ್ದು. ನಾವು ಹೇಗೆ ನಮ್ಮ ಬರ್ತ್ಡೇಗೆ ಒಂದು ಹೂವಿನ ಗುಚ್ಚನ್ನು ತೊಗೊಂಡು ಎಲ್ಲರಿಗೂ ಕೊಡ್ತಾರೋ ಅಥವಾ ನಮಗೆ ಯಾರು ತೊಗೊಂಡು ಬಂದು ಕೊಡ್ತಾರೋ, ಆ ರೀತಿ ಅಮ್ಮನವರಿಗೆ ನಾವು ಅವತ್ತು ಮಾರ್ಕೆಟಲ್ಲಿರುವಂತಹ ಹೂವೆಲ್ಲ ಅರ್ಚನೆಯನ್ನು ಮಾಡುವಂತಹ ಒಂದು ವಿಶೇಷವಾಗಿರುವಂತಹ ದಿನ. ಅದೇ ರೀತಿಯಲ್ಲಿ ಅಷ್ಟಮಿ ದಿನದಂದು ವಸುಧಾಯ ನಮಃ, ವಸುಪ್ರದಾಯ ನಮಃ, ವಸುಂಧರಾಯ ನಮಃ, ಧನಧಾನ್ಯ ದರಪ್ರದಾಯ ನಮಃ ಅಂತಂದಾಗಿ ಭೂಮಿಯನ್ನು ಆಳುವಂತಹವಳು ಅವಳೇ ಆಗಿರುವುದರಿಂದ ನಮ್ಮ ಭೂಮಿಯಲ್ಲಿ ಬೆಳೆದಿರುವಂತಹ ಎಲ್ಲ ತರಕಾರಿಗಳು, ಎಲ್ಲ ಹಣ್ಣುಗಳನ್ನು ಅಮ್ಮನವರಿಗೆ ಸಮರ್ಪಣೆಯನ್ನು ಮಾಡುವಂತಹ ದಿನ. ಅವತ್ತು ಏನು ಕಮ್ಮಿ ಇಲ್ಲ ಅಂತಂದರೂ ನಮ್ಮ ಪೀಠದಲ್ಲಿ 100ರಿಂದ 150 ವಿಧವಾದಂತಹ ತರಕಾರಿಗಳನ್ನು ನೀವು ನೋಡಬಹುದು. ಅಮ್ಮನವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂತಹ ಸುದಿನ. ಮತ್ತು ಹುಣ್ಣಿಮೆಯ ದಿನದಂದು ವಾರಾಹಿ ಅಮ್ಮನವರ ಆಷಾಢ ಹುಣ್ಣಿಮೆಯಲ್ಲಿ ನಡೆಯುವಂತಹದ್ದು ಬಂದು ಗುರು ಪೌರ್ಣಮಿ ಹಾಗೂ ಗುರುವಿಗೆ ನಮಸ್ಕಾರವನ್ನು ಸಲ್ಲಿಸುವಂತಹ ಒಂದು ದಿವ್ಯವಾದಂತಹ ಒಂದು ದಿನ. ಇದನ್ನು ಈ ಪೀಠದಲ್ಲಿ ನಡೆಯುವಂತಹ ಒಂದು ವಿಶೇಷತೆ. ಆದರೆ ನೀವೆಲ್ಲರೂ ಅಮ್ಮನವರ ಆರಾಧನೆಯನ್ನು ನವರಾತ್ರಿಯಲ್ಲಿ ಹೇಗೆ ಮಾಡಬಹುದು ಅನ್ನೋಂಥದ್ದನ್ನು ಕೇಳಿದ್ರೆ, ವಾರಾಹಿ ನವರಾತ್ರಿಗಳನ್ನು ಹೇಳಿರುವಂತಹದ್ದು ಉಪಾಸಕರಿಗೆ ಮಾತ್ರ. ಎಲ್ಲರೂ ವಾರಾಹಿ ಆಚರಣೆಯನ್ನು ಹೇಳಿಲ್ಲ. ಎಲ್ಲಿಯೂ ವಾರಾಹಿ ಆಚರಣೆಯನ್ನು ಸಾಮಾನ್ಯ ಮನುಷ್ಯರಿಗೆ ಕೊಟ್ಟಂತಹದ್ದು ಅಲ್ಲ. ಆದರೆ ಕಳೆದ 2 ವರ್ಷ 3 ವರ್ಷಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ವಿಶೇಷವಾಗಿರುವಂತಹ ಈ ಒಂದು ತತ್ವಗಳನ್ನು ಎಲ್ಲರೂ ಮಾತಾಡ್ತಾ ಏನಾಗ್ತಾ ಇದೆ, ಎಲ್ಲರೂ 2ನೆಯ ವಾರಾಹಿ ಆವರಣ, 2ನೆಯ ವಾರಾಹಿ ನವರಾತ್ರಿಯನ್ನು ಸಹ ಮಾಡ್ತಾರೆ. ಆದರೆ ಉಪಾಸಕನಿಗೆ ರಹಸ್ಯವಾಗಿರುವಂತಹ ನವರಾತ್ರಿ ಅಂತ ಹೇಳಿ, ಗುಪ್ತ ನವರಾತ್ರಿ ಅಂತ ಹೇಳಿ ಆರಾಧನೆ ಮಾಡುವಂತಹವರಿಗೆ ಮಾತ್ರ ಇರುವಂತಹದ್ದು. ಆದರೆ ನಾನು ದೀಕ್ಷೆಯನ್ನು ತಗೊಂಡಿಲ್ಲ, ನನಗೆ ದೀಕ್ಷೆ ಆಗಿಲ್ಲ, ನಾನು ಹೇಗೆ ಅಮ್ಮನವರ ಆರಾಧನೆಯನ್ನು ಮಾಡಬೇಕು ಅಂತಂದಾಗ, ಪ್ರತಿನಿತ್ಯವೂ ರಾತ್ರಿ 9:30ಯಿಂದ 10:00 ಸಮಯದಲ್ಲಿ ಅಮ್ಮನವರ ಚಿತ್ರಪಟವನ್ನು ಇಟ್ಕೊಂಡು ತೆಂಗಿನಕಾಯಿ ದೀಪವನ್ನು ಅಮ್ಮನವರಿಗೆ ಹಚ್ಚಿದರೆ ಬಹಳ ವಿಶೇಷವಾಗಿ ಇರುತ್ತೆ. ಅದೇ ರೀತಿಯಲ್ಲಿ ಆ 12 ನಾಮಾವಳಿಗಳನ್ನು ಏನು ಹೇಳಿದ್ದೀವಿ, ಪಂಚಮ್ಯೇ ನಮಃ, ದಂಡನಾಥಾಯ ನಮಃ, ಸಂಕೇತಾಯ ನಮಃ, ಸಮಯ ಸಂಕೇತಾಯ ನಮಃ, ಸಮಯೇಶ್ವರ್ಯೇ ನಮಃ, ವಾರಾಹ್ಯೇ ನಮಃ, ಶಿವಾಯೇ ನಮಃ, ವಾರ್ತಾಳ್ಯೇ ನಮಃ, ಆಜ್ಞಾಚಕ್ರೇಶ್ವರ್ಯೇ ನಮಃ, ಅರಿಜ್ಞೇ ನಮಃ ಅಂಥೇಳಿ ನಾಮಾವಳಿಗಳನ್ನು ಏನು ಹೇಳಿದ್ದೀವಿ, ಆ ನಾಮಾವಳಿಗಳನ್ನು 11 ಬಾರಿ ಪಠಣೆಯನ್ನು ಮಾಡೋದರಿಂದ ನೀವು ಮಾಡಬೇಕಾಗಿರುವಂತಹ ಒಂದು ಆರಾಧನೆ ಅಮ್ಮನವರಲ್ಲಿ ಸಲ್ಲಿಸುತ್ತದೆ. ಪ್ರತಿನಿತ್ಯವೂ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡೋದಕ್ಕೋಸ್ಕರ ಸಂಕಲ್ಪವನ್ನು ಇಟ್ಕೊಂಡು ತೆಂಗಿನಕಾಯಿ ದೀಪವನ್ನು ಹಚ್ಚುವಂತಹದ್ದು, ಈ 12 ನಾಮಾವಳಿಗಳನ್ನು 11 ಬಾರಿ ಹೇಳುವಂತಹದ್ದು. ಇವೆರಡನ್ನು ಮಾಡಿದರೆ ನಿಮ್ಮ ಒಂದು ನವರಾತ್ರಿ ಸಂಪೂರ್ಣವಾಗುತ್ತೆ. ವಿಶೇಷವಾಗಿ ಆರಾಧನೆ ಮಾಡುವಂತಹ ಜಾಗಗಳಾದಂತಹ ಕೈವಲ್ಯ ಚಿಂತಾಮಣಿ ಪೀಠ, ಭುವನೇಶ್ವರಿ ಪೀಠ, ಇಂತಹ ಪೀಠಗಳಲ್ಲಿ ಹೋಗಿ ನೀವು ವಿಶೇಷವಾದಂತಹ ಕೈಂಕರ್ಯಗಳಲ್ಲಿ ಭಾಗಿಯಾಗುತ್ತೆ. ಯಾಕೆಂದರೆ ವಾರಾಹಿ ಅಮ್ಮನವರ ಒಂದು ಶಕ್ತಿ, ತೀಕ್ಷ್ಣತೆ ವಿಪರೀತವಾಗಿರುವುದರಿಂದ ಗುರುಗಳ ಉಪದೇಶವಿಲ್ಲದೆ, ಗುರುಗಳ ಆಜ್ಞೆ ಇಲ್ಲದೆ, ದೀಕ್ಷೆ ಇಲ್ಲದೆ ವಾರಾಹಿ ನವರಾತ್ರಿಗಳನ್ನು ಮಾಡುವುದು ನಿಷಿದ್ಧ. ಎಲ್ಲರೂ ಆರಾಧನೆಯನ್ನು ಮಾಡಬಹುದು, ಉಪಾಸನೆಯನ್ನು ಮಾಡುವಂತಹದ್ದು, ಉಪಾಸನೆಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು, ಉಪಾಸನಾ ಕ್ರಮವು ದೀಕ್ಷಿತರಿಗೆ ಮಾತ್ರ ತಿಳಿದಿರುತ್ತೆ. ಆದ್ದರಿಂದ ಈ ಸಣ್ಣದಾದಂತಹ ಒಂದು
ಕೆಲಸವನ್ನು ಮಾಡ್ತಾ ಈ ಸಣ್ಣದಾದಂತಹ ಒಂದು ಆರಾಧನೆಯನ್ನು ಮಾಡ್ತಾ ಪಂಚಮಿ ಹಾಗೂ ಅಷ್ಟಮಿ ಹಾಗೂ ಹುಣ್ಣಿಮೆಯ ದಿನದಂದು ನೀವು ಈ ಪೀಠದಲ್ಲಿ ಭಾಗವಹಿಸಿದರೆ ಸಂಪೂರ್ಣವಾದಂತಹ ಅಮ್ಮನವರ ನವರಾತ್ರಿ ಸೇವೆಯನ್ನು ಸಲ್ಲಿಸಬಹುದು. ಪ್ರತಿನಿತ್ಯ ಸಂಜೆ 9:30ಯಿಂದ 10:30 ಸಮಯದಲ್ಲಿ ಅಥವಾ 10:30 ಆದ ಮೇಲೆ 12 ಗಂಟೆ ಒಳಗೆ ರಾತ್ರಿ ಅಮ್ಮನವರಿಗೆ ತುಪ್ಪದ ದೀಪವನ್ನು ಅಥವಾ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಈ 12 ನಾಮಾವಳಿಗಳನ್ನು ಹೇಳುತ್ತಾ ಅಮ್ಮನವರ ಆರಾಧನೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೋಬೋದು. ದೇವಸ್ಥಾನದಲ್ಲಿ ನೀವು ರಾತ್ರಿ 9:30ಯಿಂದ 10:30 ಅಷ್ಟೊತ್ತಿಗೆ ದೇವಸ್ಥಾನ ಪ್ರತಿನಿತ್ಯವೂ ರಾತ್ರಿ ತೆಗೆದಿರುತ್ತೆ. ನವರಾತ್ರಿಗಳಲ್ಲಿ ದೇವಸ್ಥಾನದಲ್ಲಿ ಬಂದು ಈ ದೀಪವನ್ನು ಹಚ್ಚಿ ನಿಮ್ಮ ಒಂದು ಸಂಕಲ್ಪವನ್ನು ಅಮ್ಮನವರ ಪಾದದಲ್ಲಿ ಸೇವೆ ಮಾಡಬಹುದು. ಯಾರಿಗೆ 9:30ವರೆಗೂ ಬರೋಕ್ಕಾಗಲ್ಲ, 10:00ವರೆಗೂ ಬರೋಕ್ಕಾಗಲ್ಲ, ತುಂಬ ದೂರ ಇದ್ದೀವಿ, ಅನಾನುಕೂಲಗಳು ಇದೆ ಅಂತಂದಾಗ ಸಂಜೆ 6 ಗಂಟೆಯಿಂದ ದೇವಸ್ಥಾನ ತೆಗೆದಿರುತ್ತೆ. 6 ಗಂಟೆಯಿಂದ ಬಂದು ನೀವು ದೀಪವನ್ನು ಹಚ್ಚಿ ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು. ಎಲ್ಲರಿಗೂ ಈ ನವರಾತ್ರಿಯು ಶುಭವನ್ನೇ ಕೋರಲಿ ಅಂತ ಹೇಳಿ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಶ್ರೀಮಾತ್ರೆ.